ವೀಕ್ಷಕರೇ, ನಾ ಇವತ್ತು ಡಿ ಆರ್ ಬಂದು ಚೇರ್ ಆರ್ಡರ್ ಮಾಡಿದ್ದೀನಿ. ಎಕಾನಮಿಕ್ ಚೇರು. ಇದು ಇವತ್ತು ಡೆಲಿವರಿ ಆಗಿದೆ ಅಮೆಜಾನಿಂದ. ಇದನ್ನು ಅನ್ಪ್ಯಾಕ್ ಮಾಡಿ ನೋಡೋಣ. ಫಸ್ಟ್ ಇದೇನು ಅಟ್ಯಾಚ್ ಮಾಡಿದ್ದಾರೆ ಇದನ್ನು ನೋಡೋಣ ಏನಂತ. ಬಿಲ್ ಅನಿಸುತ್ತೆ ಇದು. ಓಕೆ, ಸರಿ, ಏನಿರ್ಬೋದು ಇದು. ಬಿಲ್ ಅಟ್ಯಾಚ್ ಮಾಡಿದ್ದಾರೆ. ಓಕೆ, ಅಥವಾ ವ್ಯಾರಂಟಿ ಇರಬೇಕು. ಡೆಲಿವರಿ ಅಡ್ರೆಸ್ಸು ಮತ್ತು ಬಿಲ್ ಅಟ್ಯಾಚ್ ಮಾಡಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಮತ್ತೇನಿದೆ ಇರೋದು. ಇವಾಗ ಅನ್ಪ್ಯಾಕ್ ಮಾಡಿ ನೋಡೋಣ. ನೋಡಿ, ಫಸ್ಟಿಗೆ ಪಾರ್ಟ್ಸ್ ಕೊಟ್ಟಿರ್ತಾರೆ, ಡಿಸೆಂಬಲ್ ಆಗಿರುತ್ತೆ. ಅದನ್ನು ಅಸೆಂಬಲ್ ಮಾಡಿ ಚೇರ್ ಮಾಡ್ಕೋಬೇಕು. ಇದು ಡಿ ಆರ್ ಬಂದು ಇದು ರೀಚ್ ತುಂಬ ಚೆನ್ನಾಗಿತ್ತು. ಮತ್ತು ಪ್ರೈಸು ಗ್ರೀನ್ ಸಾಲ್ಗಿಂತ ಪ್ರೈಸ್ ಕಮ್ಮಿ ಇತ್ತು. ಗ್ರೀನ್ ಸಾಲ್ ಬ್ರ್ಯಾಂಡು ತುಂಬ ರೇಟ್ ಜಾಸ್ತಿ ಆಯಿತು. ಅದಕ್ಕೆ ರಿಪಬ್ಲಿಕ್ ಸೇಲಲ್ಲಿ ನನಗೆ 4300 ಅರೌಂಡ್ ಬಿತ್ತು. ಮೊದಲೆಲ್ಲ 5600 ತೋರಿಸ್ತಾ ಇತ್ತು. ಅದಕ್ಕೆ ನಾನು ವೇಟ್ ಮಾಡಿದೆ ರಿಪಬ್ಲಿಕ್ ಸೇಲ್ವರೆಗೂ. 4300ಗೆ ಆರ್ಡರ್ ಮಾಡಿದೆ. ಇವತ್ತು ಡೆಲಿವರಿ ಆಯಿತು ಅಮೆಜಾನಿಂದ. ನೋಡೋಣ ಬಂದಿದೆ ಅಂತ ಹೇಳಿ. ಓಕೆ, ಪ್ಯಾಕು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದೆರಡು ಕಡೆ ಡ್ಯಾಮೇಜ್ ಆಗಿತ್ತು ನೋಡಿ. ಇಲ್ಲಿ ಹರಿದೋಗಿದೆ ಅದು, ಮತ್ತು ಎಲ್ಲೊಂದೇ ಕಡೆ ಹರಿದೋಗಿ ನೋಡೋಕೆ. ಏನಾದ್ರು ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ದರೆ ರಿಟರ್ನ್ ಪಾಲಿಸಿ ಇದೆ, ರಿಟರ್ನ್ ಮಾಡಿದ್ರು. ಇದು ಬಹುಶಃ ಬ್ಯಾಕ್ ರೆಸ್ಟ್ ಅನಿಸುತ್ತೆ ಇದು. ಓಕೆ, ಇದಾಯಿತು. ನೆಕ್ಸ್ಟು ಇದು ವೀಲ್ ಬೇಸು. ಇದು ವೀಲ್ ಬೇಸು. ಆಲ್ರೆಡಿ ಏನು ಹೋಗಿದೆ ಅನಿಸುತ್ತೆ. ವೀಲ್ ಬೇಸು ಕಿತ್ತೋಗಿದೆ ಒಂದು. ಓಕೆ, ಇದು ಕೆಳಗಡೆ ಸಿಟ್ಟಿಂಗು. ಇದು ಈ ಸಿಟ್ಟಿಂಗ್ ಕುಷನ್ ಇದು. ನೆಕ್ಸ್ಟು ಇದು ಒಂದು ಅದರದ್ದು ವೀಲು ಬಿಚ್ಚೋಗಿದೆ, ಇದು ಜೋಡಿಸ್ಬೇಕು ಅನಿಸುತ್ತೆ. ಓಕೆ, ಯಾವ ಥರ ಬರುತ್ತೆ ಪ್ಯಾಕೇಜಿಂಗಲ್ಲೇ ಆಗಿರೋದು. ಇದು ಹೇಗೆ ಬಂದರೆ ಚೆನ್ನಾಗಿರುತ್ತೆ, ಇಲ್ಲ ಮಾಡೋಕ್ಕೆ ಬರಲ್ಲ. ಓಕೆ, ಕೂತೋಯ್ತು. ಅದೃಷ್ಟ, ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇನೋ ಅದು ಮೂರ್ದಿತ್ತಲ್ಲ, ಕಿತ್ತೋಗಿತ್ತು, ಏನು ಕಳೆದಿತ್ತು ಅಂತ ತಿಳ್ಕೊಂಡಿದ್ದೆ. ಓಕೆ, ಪರವಾಗಿಲ್ಲ, ಕೂತದ್ದು. ಇದು ಬ್ಯಾಕ್ ಸಪೋರ್ಟ್ ಇರುತ್ತಲ್ಲ, ಅದು ಇದು ನೋಡೋಣ. ಬ್ಯಾಕ್ ಕುಷನ್. ಓಕೆ, ಪ್ಯಾಕ್ ಮಾಡಿರ್ತಾನೆ. ಓಕೆ, ಬ್ಯಾಗ್ ರೆಸ್ಟ್ ಇದೆ, ಬ್ಯಾಗ್ ಬಂದು ರೆಸ್ಟ್ ಇದೆ. ಇದನ್ನು ಈ ಥರ ಇಡೋ ಒಂದು ಬಾಕ್ಸ್ ಈ ಕಡೆ. ನೆಕ್ಸ್ಟು ಈ ಬಾಕ್ಸಲ್ಲಿ ಏನಿದೆ, ಈ ಬಾಕ್ಸಲ್ಲಿ ಬೇಸ್ಕೊ ಹೈಡ್ರಾಲಿಕ್ ಟವರ್ ಇಲ್ಲಿ ಅಂತ. ಅಂದರೆ ನಾವು ಚೇರನ್ನು ಅಪ್ ಡೌನ್ ಮಾಡ್ಕೋತೀವಲ್ಲ ಹೈಡ್ರಾಲಿಕಲ್ಲಿ, ಅದು ಇದರೊಳಗಡೆ ಇದೆ. ಇದು ಇಷ್ಟಿದು ನಾವು ಜಾಯಿಂಟ್ ಮಾಡೋಕ್ಕೆ ಇದು ಪಾನ ಕೊಟ್ಟಿದ್ದಾರೆ. ಇದು ಹೈಡ್ರಾಲಿಕ್ಕು, ಇದೇ ಮೇನು. ಚೇರ್ ಅಪ್ ಡೌನಾಗಿ ಹಾಕಿದ್ದು. ನೆಕ್ಸ್ಟು ಇದು ವೀಲ್ ಬೇಸ್ ಆಯಿತು. ಓಕೆ, ಎಲ್ಲ ಪಾರ್ಟ್ಸ್ ಆಯಿತು. ಓಕೆ, ಇವಾಗ ಇದನ್ನು ಯಾವ ಥರ ಕುಣಿಸ್ಬೇಕು ಅಂತ ಗೈಡ್ ಕೊಟ್ಟಿರ್ತಾರೆ, ಯೂಸರ್ ಮೆನುವಲ್ಲು. ಅದನ್ನು ನೋಡಿ ಅಸೆಂಬಲ್ ಮಾಡಬೇಕು. ನೋಡಿ ಎಷ್ಟು ಪಾರ್ಟ್ ಅಂತ ತೋರಿಸ್ತೀನಿ ನಿಮಗೆ. ಒಂದು ವೀಲ್ ಬೇಸು, ಒಂದು ಸೀಟು, ಕೂಡೋ ಸೀಟು, ಇದು ಬ್ಯಾಕ್ ಸಪೋರ್ಟು, 1 2 3 ಹೈಡ್ರಾಲಿಕ್ಕು. 4 ಪಾರ್ಟ್ಸ್ ಕಳಿಸಿದ್ದಾರೆ, 4 ಪಾರ್ಟ್ಸ್ ಆಗಿ ಕಳಿಸಿದ್ದಾರೆ. ಓಕೆ, ಈಗ ಯೂಸರ್ ಮ್ಯಾನುವಲ್ ನೋಡೋಣ. ಯೂಸರ್ ಮ್ಯಾನುವಲ್ಲಿದೆ, ಇದೆ ಅನಿಸುತ್ತೆ. ಅಸೆಂಬಲ್ ಸ್ಕಿಲ್ ಇದೆ, ಅದು ಯೂಸರ್ ಮ್ಯಾನುವಲ್. ಇದನ್ನು ನೋಡಿ ನಾನು ಅಸೆಂಬಲ್ ಮಾಡಬೇಕು. ಓಕೆ, ಈ ಥರ ಕೊಟ್ಟಿದ್ದಾರೆ. ಅವೈಲೇಬಲ್ ಇನ್ ದ ಬಾಕ್ಸು, ರಿಕ್ವೈರ್ಡ್ ಟೂಲು, ಸ್ಕಿಲ್. ಫಸ್ಟಿಗೆ ಏನು ಮಾಡಬೇಕು, ಫಸ್ಟಿಗೆ ವೀಲ್ ಬೇಸ್ ಇಡಬೇಕು. ಓಕೆ, ಈಗ ಇಟ್ಟಿವಿ. ಪ್ಲಾಸ್ಟಿಕ್ ಕವರ್ಲ ತೆಗೆಯೋಣ.
ಇದು ಕಾಫಿ ತೊಗೊಳ್ಳೋಣ. ಟೈಮ್ ಇದೆ. ಓಕೆ ಗಾಳಿ ಚೆನ್ನಾಗಿದೆ. ಓಕೆ ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ಫ್ಯೂಲ್ ಬೇಸ್ ಆಯಿತು. ನೆಕ್ಸ್ಟು ಹೈಡ್ರಾಲಿಕ್ ಗ್ಯಾಸ್ ಲಿಫ್ಟು ಹೈಡ್ರಾಲಿಕ್ ಗ್ಯಾಸ್ ಲಿಫ್ಟ್ ತೊಗೋಬೇಕು. ಇದನ್ನು ಯಾವ ಥರ ಹಾಕ್ಬೇಕು ಅಂತ ನೋಡಬೇಕು. ಈ ಥರ ಅನಿಸುತ್ತೆ. ಹೈಡ್ರಾಲಿಕ್ ಗ್ಯಾಸ್ ಲಿಫ್ಟು ಟವರ್ ಈ ಥರ. ಓಕೆ ಈ ಥರ ಟವರ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಸಿ ಟವರ್ ಮೇಲೆ ಗ್ಯಾಸ್ ಲಿಫ್ಟ್ ಹಾಕು. ಆಮೇಲೆ ಬ್ಯಾಕು ಗ್ಯಾಸ್ ಲಿಫ್ಟಿಂಗ್ ಫಸ್ಟಿಗೆ ಬಿ, ಆಮೇಲೆ ಸಿ ಪ್ರೊಸೆಸ್ಸು. ಓಕೆ ಪ್ರೊಸೆಸ್ಸಲ್ಲಿ ಬೇಸ್ ಫಾರ್ ದ ಚೇರ್ ಈಸ್ ರೆಡಿ. ಗುಡ್ ಜಾಬ್. ಬೇಸ್ ರೆಡಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಲಿಫ್ಟ್ ಯಾವ ಥರ ಹಾಕಬೇಕು? ಓಕೆ ಇದೇ ಹಾಕಬೇಕು. ಇದು ಈ ಥರ ಇಲ್ಲಿ ಹಾಕಬೇಕು. ಓಕೆ ಗ್ಯಾಸ್ ಲಿಫ್ಟ್ ಆಯಿತು. ಪ್ರೊಸೆಸ್ಸು ಇದೊಂದು ಥರ ಹಾಕಬೇಕು. ಓಕೆ ಇಷ್ಟ ಆಯ್ತಲ್ಲ? ಓಕೆ ಈ ಪ್ರೊಸೆಸ್ಸಲ್ಲಿ ಇದು ಬೇಸ್ ರೆಡಿ ಆಯಿತು. ಸ್ಟೆಪ್ಸ್ 2 ಅಲ್ಲಿ ಕನೆಕ್ಟಿಂಗ್ ಸೀಟ್ ಆ್ಯಂಡ್ ಬ್ಯಾಕ್. ಕನೆಕ್ಟಿಂಗ್ ಸೀಟ್ ಆ್ಯಂಡ್ ಬ್ಯಾಕ್ ಅಂದರೆ ಇದನ್ನು ಸೆಟ್ ಮಾಡೋಣ. ಈಗ ಇದನ್ನು ತೆಗಿಯೋಣ. ಆಲ್ರೆಡಿ ಏನು ಪ್ಯಾಕ್ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ತೆಗಿಯೋಣ. ಈಗ ಕಟ್ಟಿದ್ದಾರೆ ಕೆಳಗಡೆ. ಓಕೆ ಇವಾಗ ಬಂತು. ಓಕೆ ಇದನ್ನು ಈಗ ಹಾಕೋಣ, ಸೆಟ್ ಮಾಡೋಣ. ಇವಾಗ ಮುಂದುಗಡೆ ಇದು ಮುಂದುಗಡೆ ಫ್ರಂಟು. ಓಕೆ ಇದನ್ನು ಕರೆಕ್ಟಾಗಿ ನೋಡಿ ಇದಕ್ಕೆ ಸೆಟ್ ಹಾಕಿ. ಇದನ್ನು ಸ್ಕ್ರೂಸು ಬಿಚ್ಕೋಬೇಕು. ಬಿಚ್ಕೊಂಡು ಇದಕ್ಕೆ ಹಾಕಬೇಕು. ಉಲ್ಟಾ ಆಯ್ತಲ್ಲ. ಈ ಥರ ಈ ಥರ ಇಟ್ಟು ಇದನ್ನು ಈ ಕಡೆ ಹಾಕಿ ಇವಾಗ ಮೊದಲು ಸ್ಕ್ರೂ ಬಿಸ್ಕೊತೀನಿ. ಇಲ್ಲಿ ಕಡೆ ಸರಿಸ್ತೀನಿ. ಓಕೆ ಇದೆಯಲ್ಲ, ಇದನ್ನು ಬಿಚ್ಕೊಳ್ಳಿ. ಬಿಸಿದೆ. ಇದೊಂದು ಜಾಯಿಂಟ್ ಮಾಡಬೇಕು. ಇದು ಯಾವ ಥರ ತೋರಿಸ್ತೀನಿ ನೋಡಿ. ಕೆಳಗಡೆ ಇಟ್ಕೊಂಡು ಓಕೆ ಇಟ್ಕೊಂಡು ಇದನ್ನು ತಗೊಂಡು ಇದನ್ನು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಓಕೆ ಈ ಥರ ಹಾಕಿ ನಟ್ ಬೋಲ್ಟನ್ನು ಟೈಟಾಗಿ ಬಿಗಬೇಕು. ಯಾವ ಥರ ಕೊಟ್ಟಿದ್ದಾರೆ ಇಲ್ಲಿ ನಟ್ ಬಿಡೋದು. ಓಕೆ ಟೈಟ್ ಮಾಡಿದೆ. ಈಗ
ಓಕೆ ಇಲ್ಲಿ ಈಗ ಇವಾಗ ಈ ಥರ ಕಾಣ್ಕೈತಲ್ಲ. ಓಕೆ ನೋಡಿ ಈಗ 50% ಡನ್ ಈಗ. ಇಷ್ಟ ಆಯ್ತಲ್ಲ. ಇನ್ನು ಕೆಳಗಡೆ ಬಾಟಮ್ ಬೇಸು ಇದನ್ನು ಜಾಯಿಂಟ್ ಮಾಡಬೇಕು. ಅದು ಯಾವ ಥರ ಅಂತ ಇಲ್ಲಿ ತೋರಿಸಿದ್ದಾರೆ. ಕನೆಕ್ಟ್ ಅಪ್ಪರ್ ಬಾಡಿ ವಿತ್ ದ ಬಾಟಮ್. ಆಫ್ಟರ್ ಕನೆಕ್ಟಿಂಗ್ ಇಟ್ ಶುಡ್ ಲುಕ್ ಲೈಕ್ ದಿಸ್. ಚೇರ್ ಇಸ್ ರೆಡಿ ನಾವು. ಇವಾಗ ಅದನ್ನ ಕನೆಕ್ಟ್ ಮಾಡಿದ್ರೆ ಮುಗೀತು. ಸರಿನಾ? ಇದನ್ನು ಹಿಂಗಿಡ್ತೀನಿ. ಓಕೆ ಇಟ್ಟು ಇಲ್ಲಿ ಬಂತು. ಓಕೆ ಇದು ಇಲ್ಲೇ ಬರುತ್ತೆ. ಎಷ್ಟಿಗೆ ಬರುತ್ತೆ ಇದು? ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಬರುತ್ತೆ ಇದು. ಆಮೇಲೆ ಇದು ಡಬ್ಬು. ಸ್ಟಾರ್ಟಿಂಗ್ ಬರುತ್ತೆ ಡಬ್ಬಿ. ಓಕೆ ಹೈಡ್ರಾಲಿಕ್ ಹಾಕಿದೆ. ಈಗ ಇದನ್ನು ತಗೊಂಡು ಕೆಳಗಡೆ ಜಾಯಿಂಟ್ ಮಾಡಿದ್ರೆ ನಮ್ಮ ಚೇರ್ ರೆಡಿ. ಈ ಥರ ಹೈಡ್ರಾಲಿಕ್ ಇದು. ಓಕೆ ಆಯಿತು. our chair is ready. Now I'll show you how it looks like. New chair is ready for me. Okay, done. ಸರಿ, ಇವಾಗ ಆಯ್ತಲ್ಲ, ಚೇರ್ ರೆಡಿ ಆಯಿತು. ತೋರಿಸ್ತೀನಿ. ಓಹ್ ನೈಸ್, ಚೆನ್ನಾಗಿದೆ. ಓಕೆ, ಹೈಡ್ರಾಲಿಕ್ ವರ್ಕ್ ಆಗುತ್ತೆ ನೋಡಿ. ತಪ್ಪಿಸಿದ್ರೆ ಮೇಲೆ ಇರುತ್ತೆ, ಬಿಟ್ಟರೆ ಕೆಳಗೆ ಹೋಗುತ್ತೆ. ಓಕೆ, ಅಪ್ ಡೌನ್ ವರ್ಕ್ ಆಗ್ತಿದೆ ಕರೆಕ್ಟಾಗಿ. ಶೀತ ಥರ. ಇದು ಬ್ಯಾಕ್ ಸಪೋರ್ಟು. ಇದಕ್ಕೊಂದು ಲಾಕ್ ಇರುತ್ತೆ. ಇದೇ ಥರ ನೋಡಿ. ಓಕೆ, ಇದನ್ನು ಹಾಕಿಲ್ಲ ನಾನು. ಇದೊಂದು ಹೆಡ್ರೆಸ್ಟ್, ಇದು ಹೆಡ್ರೆಸ್ಟ್ ಹಾಕ್ತೀನಿ. ಇದು ತಗೊಂಡು ಏನು ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮ್ಸೆ ಹಾಕ್ಬೋದು. Chair is ready. Control handle. Tilt back, pull the control handle out. So nice. ಇಷ್ಟು ಮಾಡೋಕೆ ಆಯಿತು. ಓಕೆ, ಇಷ್ಟೊಂದು ಇದಾಗುತ್ತೆ. ನಮಗೆ ಬೇಕಾದ್ರೆ ಬ್ಯಾಕ್ ಸಪೋರ್ಟ್ನ ಮೇಲೇನು ಏರಿಸ್ಬೋದು. ಚೆನ್ನಾಗಿ ಕೊಟ್ಟಿದ್ದಾರೆ, ಕಂಫರ್ಟೇಬಲ್ ಇದೆ. ನೆಕ್ಸ್ಟು ರಿವ್ಯೂ ಒಂದು 15 ದಿನ ಯೂಸ್ ಮಾಡಿ ಸೆಕೆಂಡ್ ರಿವ್ಯೂ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಚೇರು.